ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಇಂಡಿಯಾ ಗೆಟ್ಸ್ 6 ಮಂತ್ ವೇವರ್ ಫಾರ್ ಇರಾನ್ ಪೋರ್ಟ್. ಇರಾನ್ನಲ್ಲಿ ಚಾಬಹಾರ್ ಬಂದರಿದೆ. ವೇವರ್ ಅಂದ್ರೆ ವಿನಾಯಿತಿ. ಯಾರು? US ಹ್ಯಾಸ್ ಗ್ರಾಂಟೆಡ್ ಇಂಡಿಯಾ a 6 month waiver from sanctions related to Iran's Chabahar port effective from October 29. ಇರಾನ್ನ ಮೇಲೆ US ನಿರ್ಬಂಧಗಳನ್ನು ಹಾಕ್ತಾನೆ ಇರುತ್ತೆ. ಆದರೆ ನಮ್ಮ ಭಾರತದ ಚಾಬಹಾರ್ ಪೋರ್ಟ್ ಸಹ ಅಲ್ಲಿದೆ. ಹಾಗಾಗಿ ಅಲ್ಲಿ ನಾವು ಮುಖ್ಯವಾಗಿ ಅಫ್ಘಾನಿಸ್ತಾನಕ್ಕೆ ಕನೆಕ್ಟ್ ಆಗ್ಲಿಕ್ಕೆ ಅದನ್ನು ಬಳಸ್ಕೊಳ್ತೇವೆ. ಆ ಬಂದರಿಗೆ ಹೇರಿದಂತಹ ನಿರ್ಬಂಧಕ್ಕೆ ಈಗ US ಒಂದು 6 ತಿಂಗಳ ವಿನಾಯಿತಿ ನೀಡ್ತಾ ಇದೆ. ಇದು ಅಕ್ಟೋಬರ್ 29 ಮೊನ್ನೆಯಿಂದ ಜಾರಿಗೆ ಬಂದಿದೆ. ಪರ್ಪಸ್ ಏನು? ದ ವೇವರ್ ಎನಾಬಲ್ಸ್ ಕಂಟಿನ್ಯೂಡ್ ಇಂಡಿಯನ್ ಆಪರೇಷನ್ ಎಟ್ ಚಾಬಹಾರ್, allowing essential supplies to Afghanistan like food and medicine to pass through the despite US sanction on Iran. ಈ ನಿರ್ಬಂಧವನ್ನು 6 ತಿಂಗಳು ವಿನಾಯಿತಿ ಕೊಟ್ಟಿರೋದ್ರಿಂದ ಈಗ ಭಾರತ ಅಫ್ಘಾನಿಸ್ತಾನಕ್ಕೆ ಫುಡ್ ಹಾಗೂ ಮೆಡಿಸಿನ್ಗಳನ್ನು ತಲುಪಿಸಬಹುದು. ಸ್ಟ್ರಾಟಜಿಕ್ ಆಗಿ ದ ಚಾಬಹಾರ್ ಪೋರ್ಟ್ ಡೆವಲಪ್ಡ್ ಅಂಡರ್ 2015 MOU ಬಿಟ್ವೀನ್ ಇಂಡಿಯಾ ಅಂಡ್ ಇರಾನ್. 2015ರ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಒಂಥರ ಅಗ್ರಿಮೆಂಟಿನ ಮೂಲಕ ಭಾರತ ಮತ್ತೆ ಇರಾನ್ ಈ ಒಂದು ಚಾಬಹಾರ್ ಪೋರ್ಟ್ ಅನ್ನ ಡೆವಲಪ್ ಮಾಡಿದೆ. ಇಟ್ ಪ್ರೊವೈಡ್ಸ್ ಇಂಡಿಯಾ ಆಕ್ಸೆಸ್ ಟು ಅಫ್ಘಾನಿಸ್ತಾನ್ ಅಂಡ್ ಸೆಂಟ್ರಲ್ ಏಷ್ಯಾ ವೈಲ್ ಬೈಪಾಸಿಂಗ್ ಪಾಕಿಸ್ತಾನ್. ನೀವು ಭಾರತದ ಮ್ಯಾಪ್ ಅನ್ನ ನೋಡಿದ್ರೆ ಇಲ್ಲಿ ಭಾರತ ಹೇಗಿದೆ ಅಲ್ವಾ? ಈ ಕಡೆ ಇರೋದು ಪಾಕಿಸ್ತಾನ ಎಲ್ಲಿ ಬರುತ್ತೆ? ಮೇಲ್ಗಡೆ ಅಫ್ಘಾನಿಸ್ತಾನ ಬಂತು. ಈಗ ಮಿಡಲ್ ಈಸ್ಟಿಗೆ ಹೋಗ್ಬೇಕು ಅಂತಂದ್ರೆ ಅಥವಾ ಇಲ್ಲಿ ಅಫ್ಘಾನಿಸ್ತಾನಕ್ಕೆ ಹೋಗ್ಬೇಕು ಅಂತಂದ್ರು ಇಲ್ಲಿ ಪಾಕಿಸ್ತಾನದ POK ಇದೆ. ಹಾಗಾಗಿ ಅದೆಲ್ಲದ್ರಿಂದ ಬೈಪಾಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಈ ಒಂದು ಚಾಬಹಾರ್ ಪೋರ್ಟ್ ಹೆಲ್ಪ್ ಮಾಡುತ್ತೆ. ಸೆಂಟ್ರಲ್ ಏಷ್ಯಾಕ್ಕೆ ಹೋಗ್ಲಿಕ್ಕೂ ಸಹ ಇದರಿಂದ ಹೆಲ್ಪ್ ಆಗುತ್ತೆ. US ಇದೇ ಮೊದಲಲ್ಲ. US had earlier allowed similar exemptions recognizing Chabahar roles in supporting Afghanistan economic development despite broader sanction on Iran under the Iran Freedom and Counter Proliferation Act. ಇರಾನ್ ಮೇಲೆ ಮೊದಲೆಲ್ಲ ತುಂಬಾ ಸಾರಿ ಇಂತಹ ಪ್ರತಿಬಂಧಗಳನ್ನ ವಿಧಿಸ್ತಾ ಇದ್ರು. ಆದ್ರೆ ಈ ಚಾಬಹಾರ್ ಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಮೊದಲು ಸಹ US ಎಕ್ಸೆಂಪ್ಷನ್ ಕೊಟ್ಟಿತ್ತು. ಚಾಬಹಾರ್ ಪೋರ್ಟಿನ ಒಂದು ರೋಲ್, ಅದರ ಪಾತ್ರ ಬಹಳ ಮಹತ್ವದ್ದು ಅಂತ ಇದರಿಂದ ಗೊತ್ತಾಗುತ್ತೆ. ಇನ್ನು ಟ್ರಂಪ್ ಝಿ ಬೋನ್ಹೋಮಿ ಅಂಡ್ ರೆಫರೆನ್ಸ್ ಟು G2 ಮೇ ಇಂಪ್ಯಾಕ್ಟ್ ಇಂಡಿಯಾ ಅಂಡ್ ಕ್ವಾಡ್. ಟ್ರಂಪ್ ಮತ್ತೆ ಶಿ ಜಿನ್ಪಿಂಗ್, ಚೀನಾದ ಅಧ್ಯಕ್ಷರು ಮತ್ತೆ ಅಮೆರಿಕದ ಅಧ್ಯಕ್ಷರು ಅಲ್ವಾ, ಇಬ್ರು ಈಗ ಒಂದಾಗ್ತಾ ಇದ್ದಾರೆ ಅಂತಂದ್ರೆ ಸ್ವಲ್ಪ ಸಹಕಾರದ ಒಂದು ವಾತಾವರಣ ಮೂಡ್ತಾ ಇದೆ. ರೀಸೆಂಟ್ US ಚೀನಾ ಸಮಿಟ್ ಬಿಟ್ವೀನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಂಡ್ ಶಿ ಜಿನ್ಪಿಂಗ್ ಇನ್ ಬೂಸಾನ್, ಸೌತ್ ಕೊರಿಯಾ discussed bilateral trade and cooperation with global implications including for India and the Quad. Quad ಅಲ್ಲಿ ಯಾರ್ಯಾರಿದ್ದಾರೆ? ಇಂಡಿಯಾ, US, ಜಪಾನ್, ಆಸ್ಟ್ರೇಲಿಯಾ. ಡೊನಾಲ್ಡ್ ಟ್ರಂಪ್ ಹಾಗೂ ಶಿ ಜಿನ್ಪಿಂಗ್ ನಡುವೆ ಒಂದು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಸಹಕಾರದ ಚರ್ಚೆ ನಡೀತಾ ಇದೆ. ಇದು ಭಾರತ ಮತ್ತೆ ಕ್ವಾಡ್ ಗ್ರೂಪಿಂಗ್ ನ ಮೇಲೆ ಪರಿಣಾಮಗಳನ್ನ ಬೀರುತ್ತೆ. ಈ ಔಟ್ಕಮ್ ಏನು? ಈ ಒಂದು ಚರ್ಚೆಯಿಂದಾಗಿ ಏನಾಯಿತು ಅಂತಂದ್ರೆ, US reduced tariffs on China to 47% and maintained 50% tariffs on India and Brazil. ನೋಡಿ, ಚೀನಾದ ಮೇಲಿನ ಟ್ಯಾರಿಫ್ ಅನ್ನ 47% ಕಡಿಮೆ ಮಾಡಿದ್ದಾರೆ. ಮತ್ತೆ ಭಾರತ ಮತ್ತೆ ಬ್ರೆಜಿಲ್ ಮೇಲೆ ಅದು 50% ಇದೆ. ಹಾಗಾಗಿ ಭಾರತ ಬ್ರೆಜಿಲ್ ಇದೆಯಲ್ವಾ, ಪ್ಲೇಸಿಂಗ್ ದೆಮ್ ಅಮಂಗ್ ಕಂಟ್ರೀಸ್ ಫೇಸಿಂಗ್ ದಿ ಹೈಯೆಸ್ಟ್ ಟ್ರೇಡ್ ಬ್ಯಾರಿಯರ್ಸ್. ಭಾರತ ಮತ್ತೆ ಬ್ರೆಜಿಲ್ಗೆ ಈ ತರ ಟ್ರೇಡ್ ಬ್ಯಾರಿಯರ್ಸ್ಗಳು ತುಂಬಾ ಜಾಸ್ತಿ ಇದೆ. ಇನ್ನು G2 ಕಾನ್ಸೆಪ್ಟ್, G7, G20 ಅನ್ನೋದೆಲ್ಲ ನೀವು ಕೇಳ್ತೀರಿ. ಏನು G ಅಂತಂದ್ರೆ? G ಅಂದ್ರೆ ಗ್ರೂಪ್ ಆಫ್ ಅಂತಂದ್ರೆ ಏನು? ಈ G20 ಅಂದ್ರೆ ಗ್ರೂಪ್ ಆಫ್ 20 ಕಂಟ್ರೀಸ್ 20. G7 ಅಂತಂದ್ರೆ ಗ್ರೂಪ್ ಆಫ್ 7 ಕಂಟ್ರೀಸ್. G2 ಅಂತಂದ್ರೆ 2, ಗ್ರೂಪ್ ಆಫ್ 2. ಯಾವ 2 ದೇಶಗಳು ಇಲ್ಲಿ? US, ಚೀನಾ. ಈ ಮೀಟಿಂಗ್ ನಿಂದಾಗಿ ಮತ್ತೆ G2 ಅನ್ನೋ ಒಂದು ಕಾನ್ಸೆಪ್ಟ್ ಮತ್ತೆ ರಿವೈವಲ್ ಆಗ್ತಾ ಇದೆ. aimed at a joint global leadership on issues like trade, climate change and nuclear non-proliferation, raising concerns about marginalization of India, weakening of Quad's strategic role in the Indo-Pacific. ಈಗ ಅಮೆರಿಕ, ಚೀನಾ ಒಂದಾಗ್ಬಿಟ್ರೆ ಭಾರತದ ಒಂದು ಪಾತ್ರ ಸ್ವಲ್ಪ ಕಡಿಮೆ ಆಗ್ತಾ ಹೋಗಬಹುದು, ಮಾರ್ಜಿನಲೈಸ್ ಆಗ್ಬಿಡಬಹುದು, ಭಾರತ ಹಿನ್ನೆಲೆಗೆ ಸರಿಬಹುದು.
ಮತ್ತೆ ಕ್ವಾಡಿನ ಒಂದು ಸ್ಟ್ರಾಟಜಿಕ್ ರೋಲ್ ಸಹ ಕಡಿಮೆ ಆಗಬಹುದು. ಯಾಕಂದ್ರೆ ಇಂಡೋ ಪೆಸಿಫಿಕ್ ನ ಮೇಲೆ ಹಿಡಿತವನ್ನ ಸಾಧಿಸಲಿಕ್ಕೆ ಚೀನಾ ಸಹ ಕಾಯ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಆಸ್ಟ್ರೇಲಿಯಾ, ಜಪಾನ್ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದು ಸಹ ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಮುಂದಿನ ವಿಚಾರ, ಜಸ್ಟಿಸ್ ಸೂರ್ಯಕಾಂತ್ ಟು ಟೇಕ್ ಓವರ್ ಆಸ್ 53rd ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ನವೆಂಬರ್ 24. ಸೂರ್ಯಕಾಂತ್ ಅವರು 53ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಅಧಿಕಾರವನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ. ಹಿ ವಿಲ್ ಅಸ್ಯೂಮ್ ಆಫೀಸ್ ಆನ್ ನವೆಂಬರ್ 24, ನವೆಂಬರ್ 24ಕ್ಕೆ, ಸಕ್ಸೀಡಿಂಗ್ ಜಸ್ಟಿಸ್ ಬಿ ಆರ್ ಗವಾಯ್ ಅಲ್ವಾ, ಈಗ ಇರೋರು ಜಸ್ಟಿಸ್ ಬಿ ಆರ್ ಗವಾಯ್ ಅವರು, ಅಂಡ್ ವಿಲ್ ಸರ್ವ್ ಟಿಲ್ ಫೆಬ್ರವರಿ 9, 2027. ಸುಮಾರು 16 ತಿಂಗಳುಗಳ ಕಾಲ ಸೂರ್ಯಕಾಂತ್ ಅವರು ಅಧಿಕಾರವನ್ನ ವಹಿಸಿಕೊಂಡು ಸೇವೆ ಸಲ್ಲಿಸಲಿಕ್ಕಿದ್ದಾರೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಏನು, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತೆ ಗೂಗಲ್ ಟು ಆಫರ್ ಜಿಯೋ ಯೂಸರ್ಸ್ ಫ್ರೀ ಜೆಮಿನಿ ಎಐ ಫಾರ್ 18 months. ಒಂದು ವೇಳೆ ನೀವು 18ರಿಂದ 25 ವರ್ಷದ ಒಳಗಿನವರಾಗಿದ್ರೆ ನಿಮಗೆ ರಿಲಯನ್ಸ್ ಅಥವಾ ಮತ್ತೆ ಜಿಯೋ ಯೂಸರ್ ಆಗಿದ್ರೆ ರಿಲಯನ್ಸ್ ಮತ್ತೆ ಗೂಗಲ್ ವತಿಯಿಂದ ಫ್ರೀ ಎಐ ಬರ್ತಾ ಇದೆ ಅಂತೆ. ಅದರಲ್ಲೂ ಗೂಗಲ್ ಎಐ ಪ್ರೋ, ಜೆಮಿನಿ ಪ್ರೋ ಫ್ರೀ ಆಗಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಅಂಡ್ ಗೂಗಲ್ ಹ್ಯಾವ್ ಪಾರ್ಟ್ನರ್ ಟು ಆಫರ್ ಗೂಗಲ್ ಎಐ ಪ್ರೋ ಆಕ್ಸೆಸ್ ಫಾರ್ 18 months ಟು ರಿಲಯನ್ಸ್ ಜಿಯೋ ಯೂಸರ್ಸ್. ಜಿಯೋ ಯೂಸರ್ಸ್ಗೆ 18ರಿಂದ 25 ವರ್ಷದ ಒಳಗಿನವರಿಗೆ ಜೆಮಿನಿ ಪ್ರೋ ಫ್ರೀ ಆಗಿ ಬರ್ತಾ ಇದೆ. ದ ಪ್ಲಾನ್ ಇನ್ಕ್ಲೂಡ್ಸ್ ಆಕ್ಸೆಸ್ ಟು ಜೆಮಿನಿ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂದ್ರೆ LLM, ಚಾಟ್ GPT ಸಹ ಒಂದು LLM, ಮತ್ತೆ ಎಐ ಟೂಲ್ಸ್ ಫಾರ್ ಇಮೇಜಸ್ ಅಂಡ್ ಲರ್ನಿಂಗಿಗೆ, ಇಮೇಜ್ ಜನರೇಷನ್ಗೆ ಎಲ್ಲ ಕಡೆ ಹೆಲ್ಪ್ ಆಗುತ್ತೆ. ಅದರ 2 TB ಆಫ್ ಕ್ಲೌಡ್ ಸ್ಟೋರೇಜ್, 2 TB ಅಷ್ಟು ಕ್ಲೌಡ್ ಸ್ಟೋರೇಜ್ ಸಿಗುತ್ತೆ. ಹಾಗಾಗಿ ಒಂದು ವೇಳೆ ನೀವು, ಜಗತ್ತು ಮುಂದುವರಿತಾ ಇದೆ ಬಹಳ ವೇಗವಾಗಿ. ನಿನ್ನೆ ಬೇರೆ ಕಡೆ ಒಂದು ನ್ಯೂಸ್ ನೋಡಿದಾಗ ಅಲ್ಲಿ ಹೇಳ್ತಾ ಇದ್ರು, ಭಾರತದವರಿಗೆ ಎಐ ಬಗ್ಗೆ ಇನ್ನೂ ಮಾಹಿತಿನೇ ಇಲ್ಲ, ಎಐ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ಗೊತ್ತೇ ಮಾಡ್ಕೊಂಡಿಲ್ಲ. ಹಾಗಾಗಿ ನಮ್ಮ ದೇಶದ ಯುವಕರು ಬಹಳ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಈ ವರ್ಷದ ಒಳಗಿನವರಾಗಿದ್ರೆ ಪ್ರಾಂಪ್ಟ್ ಅಂತಂದ್ರೆ ಏನು, ಮತ್ತೆ ಬೇರೆ ಬೇರೆ ರೀತಿಯ ಎಐಗೆ ಸಂಬಂಧಪಟ್ಟ ಸ್ಕಿಲ್ಗಳನ್ನ ಆದಷ್ಟು ಬೆಳೆಸ್ಕೊಳ್ಳಿ. ಯಾಕಂದ್ರೆ ನೀವು ಯಾವುದೇ ಫೀಲ್ಡಿಗೆ ಹೋಗಿ ಮುಂದೆ ನಿಮ್ಗೆ ಎಐ ಹೆಲ್ಪ್ ಮಾಡೇ ಮಾಡುತ್ತೆ. ಅಷ್ಟು ಮುಂದುವರಿತಾ ಇದೆ. ಪ್ರತಿದಿನ ನಾನು ಏನಾದ್ರೂ ಅದ್ರ ಬಗ್ಗೆ ಹೇಳ್ತಾನೆ ಇರ್ತೇನೆ ಎಐ ವಿಷಯ ಬಂದಾಗೆಲ್ಲ. ಹಾಗಾಗಿ ಎಐ ಬಗ್ಗೆ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ಅಂದ್ರೆ ಅದನ್ನ ಕಾಪಿ ಮಾಡೋದು ಬೇರೆ, ಅದನ್ನ ಕಲಿಯೋದು ಬೇರೆ, ಅದೇ ಅರ್ಥ ಮಾಡ್ಕೊಳ್ಳಿ ಮೊದಲು. ಎಐ ಇಂದ ನಮ್ಗೆ ಬೇಕಾದನ್ನ ಪಡ್ಕೊಂಡು ಕಾಪಿ ಮಾಡೋದು ಬೇರೆ. ನೀವು UPSC ಆನ್ಸರ್ ರೈಟಿಂಗ್ ಬರೀತಾ ಇರ್ಬೇಕಾದ್ರೆ ಕೆಲವೊಂದ್ಸಾರಿ ಡೈರೆಕ್ಟ್ ಕ್ವಶನ್ ಕೊಟ್ಟು ಉತ್ತರ ಅದರಿಂದ ಪಡ್ಕೊಳ್ತೀರಿ, ಆಮೇಲೆ ಅದನ್ನ ಕಾಪಿ ಮಾಡ್ತೀರಿ. ಅದರಿಂದ ಏನೋ ಪ್ರಯೋಜನ ಇಲ್ಲ. ಅದನ್ನ ಯೂಸ್ ಮಾಡಬೇಕು. ಯೂಸ್ ಮಾಡೋದಕ್ಕೆ ಹೇಗೆ, ನಮ್ಮ ಥಿಂಕಿಂಗ್ ಕೆಪಾಸಿಟಿ ಬೆಳೆಸ್ಕೊಳ್ಳಿಕ್ಕೆ, ಮತ್ತೆ ಅದರ ತುಂಬಾ ರೀತಿ ಕಲೀಲಿಕ್ಕೆ ಅದರಿಂದ ಸಾಧ್ಯ ಇದೆ. ಅರ್ಥ ಮಾಡ್ಕೊಳ್ಳಿಕ್ಕೆ, ಕಲೀಲಿಕ್ಕೆ ಎಐನ ಬಳಸಿ ಬಹಳ ಮುಂದಿರ್ತೀರಾ. ನಿಮ್ಮದೇ ಏಜ್ನವ್ರಿಗಿಂತ ಎಷ್ಟೋ ಮುಂದೆ ಹೋಗ್ತೀರಾ. Enterprise component, Reliance Intelligence, subsidiary of RIL, will collaborate with Google Cloud to expand AI infrastructure in Gujarat and promote the use of tensor processing units for advanced computing. ಸೊ ಇಷ್ಟು ಡೀಟೇಲ್ ಆಗಿ ಏನು ಬೇಕಾಗೋದಿಲ್ಲ, ಆದರೆ ರಿಲಯನ್ಸು ಗೂಗಲ್ ಕ್ಲೌಡ್ ಎರಡು ಕೊಲಾಬ್ರೇಟ್ ಮಾಡ್ಕೊಳ್ತಾ ಇವೆ. ಗುಜರಾತ್ನಲ್ಲಿ ಎಐ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾರೆ. ಈ ಪಾರ್ಟ್ನರ್ಶಿಪ್ ಇಂದ ನಮ್ಮ ದೇಶದಲ್ಲಿ ಎಐ ಮತ್ತೆ ಕ್ಲೌಡ್ಸ್ ಎಕೋಸಿಸ್ಟಮ್ ಬಿಲ್ಡ್ ಆಗುತ್ತೆ, ಇನ್ನಷ್ಟು ಅದಕ್ಕೆ ಬಲ ಬರುತ್ತೆ. ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್, ಡೇಟಾ ಇನ್ಫ್ರಾಸ್ಟ್ರಕ್ಚರ್, ಎಐ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲಕ್ಕೂ ಒಂದು ಬಲ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಅಲೈನಿಂಗ್ ವಿತ್ ಇನಿಷಿಯೇಟಿವ್ ಲೈಕ್ ಡಿಜಿಟಲ್ ಇಂಡಿಯಾ ಅಂಡ್ ಎಐ ಫಾರ್ ಆಲ್, ಎಲ್ರಿಗೂ ಎಐ ಸಿಗಬೇಕು. ಆಮೇಲೆ ಒಂದು ಆರ್ಟಿಕಲ್ ಇದೆ, ಬಹಳ ಇಂಟ್ರೆಸ್ಟಿಂಗ್ ಆದ ಆರ್ಟಿಕಲ್ ಇದೆ, ತಪ್ಪಿಸ್ಕೊಳ್ಬೇಡಿ, ಕೊನೆ ತನಕ ನೋಡಿ. ರೆಸ್ಯೂಮ್ ಟೆಸ್ಟಿಂಗ್ US ನ್ಯೂಕ್ಲಿಯರ್ ವೆಪನ್ಸ್ ಇಮಿಡಿಯೇಟ್ಲಿ, ಟ್ರಂಪ್ ಆರ್ಡರ್ಸ್ ಪೆಂಟಗಾನ್. ಟ್ರಂಪ್ ಅವರು ಪರಮಾಣು ಶಸ್ತ್ರಾಸ್ತ್ರಗಳ ಪರೀಕ್ಷೆಯನ್ನ ತಕ್ಷಣ ಪುನರಾರಂಭಿಸಿ ಮತ್ತೆ ಆರಂಭ ಮಾಡಿ ಅಂತ ಪೆಂಟಗನ್ಗೆ ಆದೇಶ ಕೊಟ್ಟಿದ್ದಾರೆ. US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಆರ್ಡರ್ಡ್ ದಿ ಪೆಂಟಗಾನ್ ಟು ರೆಸ್ಯೂಮ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟಿಂಗ್ ಇಮಿಡಿಯೇಟ್ಲಿ, ಎಂಡಿಂಗ್ 33-year ಮೊರಟೋರಿಯಂ. ಅಂದ್ರೆ 33 ವರ್ಷಗಳ ನಿಷೇಧ ಅಥವಾ ಅದನ್ನ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ರು, ಅದಕ್ಕೆ ಸ್ಟಾಪ್ ಇಟ್ಟಿದ್ರು, ಅಂತ ನಿಲ್ಲಿಸ್ಬಿಟ್ಟಿದ್ರು. ಈಗ ಮತ್ತೆ ಟೆಸ್ಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಯಾಕೆ ಅಂತಂದ್ರೆ, ದ ಅನೌನ್ಸ್ಮೆಂಟ್ ಕೇಮ್ ಜಸ್ಟ್ ಬಿಫೋರ್ ಹಿಸ್ ಮೀಟಿಂಗ್ ವಿತ್ ಚೈನೀಸ್ ಪ್ರೆಸಿಡೆಂಟ್ Xi Jinping ಆನ್ ಸೌತ್ ಕೊರಿಯಾ. ಇದು ಆಗಿದ್ದು ಯಾವಾಗ, ಅನೌನ್ಸ್ಮೆಂಟ್ ಜಸ್ಟ್ ಬಿಫೋರ್ ಹಿಸ್ ಮೀಟಿಂಗ್, ಅವರ Xi Jinping ಅವರ ಜೊತೆಗಿನ ಒಂದು ಮೀಟಿಂಗ್ ಸ್ವಲ್ಪ ಮೊದಲು. ರ್ಯಾಷನಲ್ ಏನು, ಟ್ರಂಪ್ ಹೇಳೋದೇನಂತಂದ್ರೆ, ಪ್ರೆಸಿಡೆಂಟ್ ಟ್ರಂಪ್ ಸ್ಟೇಟೆಡ್ ದಟ್ ದ ಮೂವ್ ವಾಸ್ ಟು ಕೀಪ್ ದ US ಆನ್ ಆನ್ ಈಕ್ವಲ್ ಬೇಸಿಸ್ ವಿತ್ ರಷ್ಯಾ ಅಂಡ್ ಚೀನಾ, ಸೈಟಿಂಗ್ ದರ್ ಆನ್ ಗೋಯಿಂಗ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್. ರಷ್ಯಾ, ಚೀನಾ ಸಹ ಈಗ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇವೆ, ಹಾಗಾಗಿ ನಾವು ಸಹ ಅದನ್ನ ಮಾಡ್ತಾ ಇದ್ದೇವೆ.
ಸಮಾನವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಮುಂದೆ ಹೋಗ್ತಾ ಇದ್ದೇವೆ ಅನ್ನೋ ರೀತಿ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಗ್ಲೋಬಲ್ ರಿಯಾಕ್ಷನ್, ರಷ್ಯಾ ಟರ್ಮ್ಡ್ ಇಟ್ ದ ಬಿಗಿನಿಂಗ್ ಆಫ್ ಅನ್ ಎರಾ ಆಫ್ ಅನ್ಪ್ರೆಡಿಕ್ಟಬಿಲಿಟಿ ಅಂಡ್ ಕನ್ಫ್ರಂಟೇಷನ್. China urged the US to respect its nuclear testing moratorium and maintain global strategic balance. ಇದಕ್ಕೆ ರಷ್ಯಾ ಮತ್ತೆ ಚೀನಾ ಪ್ರತಿಕ್ರಿಯೆ ಕೊಡ್ತಾ ಇದೆ. ಈ ಜಗತ್ತು ಈಗ ಅನಿರೀಕ್ಷಿತತೆ ಕಡೆ ಅಥವಾ ಕನ್ಫ್ರಂಟೇಷನ್, ಮುಖಾಮುಖಿ ಇಂತಹ ವಿಷಯಗಳ ಕಡೆ ಜಗತ್ತು ಮುಂದಾಗ್ತಾ ಇದೆ ಅಂತ ಯುಗ ಈಗ ಪ್ರಾರಂಭ ಆಗಿದೆ ಅಂತ ರಷ್ಯಾ ಹೇಳಿದ್ರೆ, ಮತ್ತೆ ಚೀನಾ ಏನ್ ಹೇಳುತ್ತೆ, ಪರಮಾಣು ಪರೀಕ್ಷಾ ನಿಷೇಧವನ್ನ ಗೌರವಿಸಿ ಜಾಗತಿಕ ಮಟ್ಟದಲ್ಲಿ ಎಲ್ರಿಗೂ ಒಂಥರ ಮಾದರಿಯಾಗಿ ಕಾರ್ಯತಂತ್ರ ಸಮತೋಲನ ಕಾಯ್ದುಕೊಳ್ಳಿ ಅಂತ ಚೀನಾ ಹೇಳ್ತಾ ಇದೆ. ಇದಕ್ಕೆ ಬೇರೆ ದೇಶಗಳು ಮಾತ್ರ ಅಲ್ಲ, US ನಲ್ಲಿ ಇರುವಂತಹ ಲಾ ಮೇಕರ್ಸ್ಗಳು ಮತ್ತೆ ಎಕ್ಸ್ಪರ್ಟ್ಸ್ ಸಹ ಕ್ರಿಟಿಸೈಸ್ ಮಾಡಿದ್ದಾರೆ. ವಾರ್ನಿಂಗ್ ಇಟ್ ಕುಡ್ ಅಂಡರ್ಮೈನ್ ಗ್ಲೋಬಲ್ ಆರ್ಮ್ಸ್ ಕಂಟ್ರೋಲ್ ಫ್ರೇಮ್ವರ್ಕ್ಸ್, ಟೇಕ್ ಇಯರ್ಸ್ ಟು ಇಂಪ್ಲಿಮೆಂಟ್ ಟೆಕ್ನಿಕಲಿ. ಎಷ್ಟೋ ವರ್ಷಗಳ ಕಾಲ ಬೇಕಾಗ್ತಿತ್ತು ಇಂತರ ತಾಂತ್ರಿಕವಾಗಿ ಆಗ್ತಾ ಇರತಕ್ಕಂಥ ಒಂದು ಬೆಳವಣಿಗೆಯನ್ನ ಒಂದು ನಿಯಂತ್ರಣದಲ್ಲಿ ಇಟ್ಟಿದ್ರು ಈಗ. ಆದ್ರೆ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಈ ಫ್ರೇಮ್ ವರ್ಕ್ಗಳು, ಶಸ್ತ್ರಾಸ್ತ್ರವನ್ನ ನಿಯಂತ್ರಿಸುವ ಒಂದು ಚೌಕಟ್ಟುಗಳು ದುರ್ಬಲಗೊಳ್ತಾ ಹೋಗಬಹುದು, USA ಹೀಗೆ ಓಪನ್ ಆಗಿ ಮಾಡ್ತಾ ಇದ್ರೆ ಅಂತ ಕೆಲವರು ಟೀಕೆ ಮಾಡಿದ್ದಾರೆ. ನೋಡಿ, ಇಸ್ರೇಲ್ ಹಿಟ್ಸ್ ಗಾಜಾ ಅಗೇನ್ ಆಫ್ಟರ್ ಕ್ಲೇಮಿಂಗ್ ಸೀಸ್ ಫೈರ್. ಸೀಸ್ ಫೈರ್ ಇಲ್ಲಿ ಇಸ್ ಬ್ಯಾಕ್. ಕದನ ವಿರಾಮ ಘೋಷಣೆ ಮಾಡಿ 1 ತಿಂಗಳು ಆಗಿಲ್ಲ, ಅಲ್ಲಿ ತನಕನೇ ಮತ್ತೆ ದಾಳಿ ಶುರುವಾಗಿದೆ. Israel conducted air strikes in northern Gaza, targeting an alleged arms storage site shortly after US brokered ceasefire had been announced. ಟ್ರಂಪ್ ಅವರು ಹೇಳಿದ್ರಲ್ವಾ, ಇಲ್ಲಿ ಇಂಥ ದೊಡ್ಡ ದೊಡ್ಡ ದಾಳಿಗಳನ್ನ ನಿಲ್ಲಿಸಿದ್ದೇನೆ, ನೊಬೆಲ್ ಪ್ರೈಸ್ ಬೇಕು ಅಂತ. ಈಗ ದಾಳಿ ಮತ್ತೆ ಸ್ಟಾರ್ಟ್ ಆಗಿದೆ. ಒಂದು ಆರ್ಮ್ಸ್ ಸ್ಟೋರೇಜ್ ಸೈಟ್ ಮೇಲೆ ಬಾಂಬ್ ಏರ್ ಸ್ಟ್ರೈಕ್ ಆಗಿದೆ. According to Gaza Civil Defense Agency, over 100 Palestinians, including children and women, were killed in the previous night bombardment. ನೋಡಿ, 100ಕ್ಕೂ ಹೆಚ್ಚು ಜನ, ಮಕ್ಕಳು, ಮಹಿಳೆಯರು ಸೇರಿದ ಹಾಗೆ ಪ್ಯಾಲೆಸ್ಟೀನಿಯನ್ನರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ಏನ್ ಹೇಳುತ್ತೆ ಇದಕ್ಕೆ? ಇಸ್ರೇಲಿ ಮಿಲಿಟರಿ ಜಸ್ಟಿಫೈಡ್ ದ ಸ್ಟ್ರೈಕ್ಸ್ ಆಸ್ ಆಕ್ಷನ್ಸ್ ಟು ಕೌಂಟರ್ imminent terror threat, asserting they were carried out within ceasefire enforcement parameter. ಅಂದ್ರೆ ನಮಗೆ ಆ ಕಡೆಯಿಂದ ಭಯೋತ್ಪಾದಕ ಬೆದರಿಕೆಗಳು ಬರ್ತಾ ಇತ್ತು, ಅದನ್ನ ಎದುರಿಸಲಿಕ್ಕೋಸ್ಕರ ನಾವು ಈ ತರ ಮಾಡಿದ್ವಿ. ಮತ್ತೆ ನಾವು ಸೀಸ್ ಫೈರ್ ಎನ್ಫೋರ್ಸ್ಮೆಂಟ್ ಪ್ಯಾರಾಮೀಟರ್ ಅಂತಂದ್ರೆ ಆ ಒಂದು ಅದ್ರ ಒಳಗಡೆ ನಾವೇನು ಸೀಸ್ ಫೈರ್ ಬ್ರೇಕ್ ಮಾಡಿಲ್ಲ, ನಾವು ಡಿಫೆನ್ಸ್ ಮಾಡ್ಕೊಂಡಿದೀವಿ ನಮ್ಮನ್ನ. ಇಸ್ರೇಲ್ ಇದಕ್ಕೆ ಸಮರ್ಥನೆ ಕೊಡ್ತಾ ಇದೆ. ಇಂಟರ್ನ್ಯಾಷನಲ್ ರೆಸ್ಪಾನ್ಸ್ ನೋಡೋದಾದ್ರೆ, US, Qatar, UN and European nations urged both sides uphold the ceasefire, avoid further escalation, emphasizing humanitarian concerns and the protection of civilians. ಎಲ್ಲ ದೇಶಗಳು ಅದನ್ನೇ ಹೇಳ್ತಾ ಇವೆ, ಸೀಸ್ ಫೈರ್ ಅನ್ನ ಮೇಂಟೈನ್ ಮಾಡಿ, ಕದನ ವಿರಾಮವನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು. ಇಸ್ರೇಲ್ ಕೇಳೋದಿಲ್ಲ, ಆ ಕಡೆ ಹಮಾಸ್ ಈ ತರ ಮುಂದುವರಿತಾನೆ ಇದೆ. ಇನ್ನು AI ಸಂಬಂಧಪಟ್ಟ ಹಾಗೆ AI ಡೇಟಾ ಸೆಂಟರ್ಗಳಿಗೆ ಹೇಗೆ ಪವರ್ ಸಿಗುತ್ತೆ, ಶಕ್ತಿ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಇತ್ತು. AI ಡೇಟಾ ಸೆಂಟರ್ಸ್ ನೋಡಿ ಕನ್ಸ್ಯೂಮ್ 4 to 7 times ಮೋರ್ ಪವರ್ ದೆನ್ ಟ್ರೆಡಿಷನಲ್ ಸರ್ವರ್ಸ್ ಡ್ಯೂ ಟು ಹೈ ಪರ್ಫಾರ್ಮೆನ್ಸ್ GPUs. ಸಾಮಾನ್ಯವಾಗಿ GPUಗಳು ಅಥವಾ ನಾರ್ಮಲ್ ಕಂಪ್ಯೂಟರ್ಗೆ ಬೇಕಾಗುವಂತಹ ಪ್ರೊಸೆಸರ್ ಯೂನಿಟ್ಗಳಿಗಿಂತ AI ಡೇಟಾ ಕೇಂದ್ರಗಳಿಗೆ ಸುಮಾರು 4 ರಿಂದ 7 ಪಟ್ಟು ಹೆಚ್ಚು ವಿದ್ಯುತ್ ಬೇಕಾಗುತ್ತೆ. ಸರ್ವರ್ಗಳಿಗಿಂತ, ಕಾಮನ್ ಸರ್ವರ್ಗಳಿಗಿಂತ ಏನಾಗುತ್ತೆ, 4 ರಿಂದ 7 ಪಟ್ಟು. The global power used by such centers may rise from 460 terawatt hour to 1300 terawatt hour, driven by AI, 5G and IoT expansion. 2024ರಲ್ಲಿ ಈಗ 460 ಟೆರಾವ್ಯಾಟ್ ಅವರ್ ಇದೆ ಪವರ್ ಕನ್ಸಂಪ್ಷನ್. ಇದು ಇನ್ನು 10 ವರ್ಷಗಳಲ್ಲಿ 460 ಇರೋದು 1300 ಟೆರಾವ್ಯಾಟ್ ಅವರ್ ಆಗಬಹುದು. ಯಾಕಂದ್ರೆ AI, 5G, IoT ಇದೆಲ್ಲ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಇನ್ನು ಶಿಫ್ಟ್ ಟು ಲೋ ಕಾರ್ಬನ್ ಎನರ್ಜಿ. ಈ ಕಡೆ ನಮ್ದು ನೆಟ್ ಝೀರೋ ಗೋಲ್ಗಳಂತ ಮೊದಲಿಂದ ಹೇಳ್ತಾ ಇದ್ದೇವೆ. ಟು ಮೀಟ್ ಕಾರ್ಪೊರೇಟ್ ನೆಟ್ ಝೀರೋ ಗೋಲ್ಸ್ ಅಂಡ್ ರೈಸಿಂಗ್ ಎಲೆಕ್ಟ್ರಿಸಿಟಿ ನೀಡ್ಸ್, AI ಡೇಟಾ ಸೆಂಟರ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ರಿನ್ಯೂಯಬಲ್ ಎನರ್ಜಿ, ಗ್ರೀನ್ ಹೈಡ್ರೋಜನ್, ಜಿಯೋಥರ್ಮಲ್ ಅಂಡ್ ನ್ಯೂಕ್ಲಿಯರ್ ಫಾರ್ ಸ್ಟೇಬಲ್ 24/7 ಲೋ ಕಾರ್ಬನ್ ಪವರ್. ಹಾಗಾಗಿ ನೆಟ್ ಝೀರೋ ಗೋಲ್ಗಳನ್ನ ಸಾಧಿಸಲಿಕ್ಕೆ ನಮಗೆ ಈಗ ಬೇರೆ ಬೇರೆ ಪರ್ಯಾಯ ಮಾರ್ಗಗಳು, ಉದಾಹರಣೆಗೆ ನವೀಕರಿಸಬಹುದಾದ ಇಂಧನಗಳು, ಮತ್ತೆ ಹಸಿರು ಹೈಡ್ರೋಜನ್, ಜಿಯೋಥರ್ಮಲ್ ಎನರ್ಜಿ, SMRಗಳು ಅದೆಲ್ಲದರ ಕಡೆ ಮುಖ ಮಾಡ್ತಾ ಇದ್ದೇವೆ. ಅದರಿಂದ ಲೋ ಕಾರ್ಬನ್ ಪವರ್ ಜನರೇಟ್ ಆಗುತ್ತೆ. SMR ಅಂತಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗಳು. ಈ ವರ್ಷದ ಬಜೆಟ್ ನಲ್ಲೂ ಸಹ ಇದಕ್ಕೆ ದೊಡ್ಡ ಮೊತ್ತದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್, ಪ್ರಿಲಿಮ್ಸ್ಗೆ ಪ್ರಶ್ನೆ ಬರಬಹುದು SMR.
SMR ಅಂತಂದ್ರೆ ಸ್ಮಾಲ್ ಫ್ಯಾಕ್ಟರಿ ಬಿಲ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್, ಚಿಕ್ಕದಿರುತ್ತೆ, 1 to 300 ಮೆಗಾವ್ಯಾಟ್ ಪವರ್, ಆಫರಿಂಗ್ ಹೈಯರ್ ಸೇಫ್ಟಿ, ಕಾಸ್ಟ್ ಎಫಿಷಿಯನ್ಸಿ. ಸೇಫ್ಟಿ ಜಾಸ್ತಿ ಇರುತ್ತೆ, ಅದ್ರ ಜೊತೆ ಕಾಸ್ಟ್ ಕಡಿಮೆ ಇರುತ್ತೆ. ಸ್ಟಡಿ ಪವರ್ ವಿಥೌಟ್ ಲಾರ್ಜ್ ಗ್ರಿಡ್ಸ್, ದೊಡ್ಡ ದೊಡ್ಡ ಗ್ರಿಡ್ ಏನು ಬೇಕಾಗೋದಿಲ್ಲ. ಸ್ಟಡಿ ಪವರ್ ಅಂತಂದ್ರೆ ನಿರಂತರವಾಗಿ ವಿದ್ಯುತ್ ಶಕ್ತಿ ಸಿಗುತ್ತೆ. ದೇ ಯೂಸ್ ಪ್ಯಾಸಿವ್ ಸೇಫ್ಟಿ ಸಿಸ್ಟಮ್ಸ್, ರೆಡ್ಯೂಸಿಂಗ್ ಆಕ್ಸಿಡೆಂಟ್ ರಿಸ್ಕ್ ಅಂಡ್ ಎಮರ್ಜೆನ್ಸಿ ಝೋನ್ಸ್. ಪ್ಯಾಸಿವ್ ಸೇಫ್ಟಿ ಸಿಸ್ಟಮ್ಗಳನ್ನ ಯೂಸ್ ಮಾಡೋದ್ರಿಂದ ಆಕ್ಸಿಡೆಂಟ್ ರಿಸ್ಕ್ ಕಡಿಮೆ ಇರುತ್ತೆ. ಭಾರತದ SMR ಪ್ಲಾನ್ ನೋಡಿ, ಅಂಡರ್ ದಿ ನ್ಯೂಕ್ಲಿಯರ್ ಎನರ್ಜಿ ಮಿಷನ್ ಹೇಳಿದ ಹಾಗೆ 20,000 ಕೋಟಿ ಬಿಡುಗಡೆ ಮಾಡಿದ್ದೇವೆ ನಾವು. ಇಂಡಿಯಾ ಏಮ್ಸ್ ಫಾರ್ 100 ಗಿಗಾವ್ಯಾಟ್ ನ್ಯೂಕ್ಲಿಯರ್ ಕೆಪಾಸಿಟಿ ಬೈ 2047. 2047 ಹೊತ್ತಿಗೆ ಸುಮಾರು 100 ಗಿಗಾವ್ಯಾಟ್ ನ್ಯೂಕ್ಲಿಯರ್ ಕೆಪಾಸಿಟಿ ಹೊಂದುವಂತಹ ಒಂದು ಗುರಿಯನ್ನ ಇಟ್ಕೊಂಡಿದ್ದೇವೆ. ಅಂಡ್ 5 SMRs ಬೈ 2033. 2033 ಒಳಗೆ 5 SMRಗಳು. ಲೀಗಲ್ ರಿಫಾರ್ಮ್ಸ್ ಅಂಡ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಸ್ ಆರ್ ಪ್ಲಾನ್ಡ್ ಟು ಅಟ್ರಾಕ್ಟ್ ಇನ್ವೆಸ್ಟ್ಮೆಂಟ್ ಅಂಡ್ ಸಪೋರ್ಟ್ AI ಅಂಡ್ ಡೇಟಾ ಇನ್ಫ್ರಾಸ್ಟ್ರಕ್ಚರ್ ಸಸ್ಟೈನಬಿಲಿಟಿ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಲೀಗಲ್ ರಿಫಾರ್ಮ್ಗಳಿಂದ ಮುಂದಿನ ದಿನಗಳಲ್ಲಿ AI ಮತ್ತೆ ಡೇಟಾ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ಮೆಂಟ್ ಹರಿದು ಬರಬಹುದು ಮತ್ತೆ ಸಪೋರ್ಟ್ ಸಿಗಬಹುದು ಅನ್ನುವಂತಹ ಒಂದು ಮುಂದಿನ ಯೋಜನೆಗಳಿದೆ. ಏನಾಗುತ್ತೆ ಅಂತ ನೋಡ್ಬೇಕು. ಬಹಳ ಇಂಟ್ರೆಸ್ಟಿಂಗ್ ಆದ ಆರ್ಟಿಕಲ್, AI's ರೀರೈಟಿಂಗ್ ಆಫ್ ದಿ ರೂಲ್ಸ್ ಆಫ್ ಎಜುಕೇಶನ್. ಚಿಕ್ಕ ಮಕ್ಕಳಿಗೆ AI ಕಲಿಸಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇಂಡಿಯಾ ಪ್ಲಾನ್ಸ್ ಮೇಜರ್ ಎಜುಕೇಶನ್ ಟ್ರಾನ್ಸ್ಫಾರ್ಮೇಶನ್, ದೊಡ್ಡ ಮಟ್ಟದ ಬದಲಾವಣೆ. ಸ್ಟಾರ್ಟಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲರ್ನಿಂಗ್ ಫ್ರಾಮ್ ಕ್ಲಾಸ್ 3. ಯಾವಾಗಿಂದ 2026-27 ಮುಂದಿನ ವರ್ಷಗಳಲ್ಲಿ 3ನೇ ತರಗತಿಯ ಮಕ್ಕಳಿಗೆ ಅಥವಾ ಆವಾಗಿನಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಕಲಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. NEP ಅಡಿಯಲ್ಲಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಡಿಯಲ್ಲಿ. ಅಂದ್ರೆ ಈಗ ನೋಡಿ ಹೇಗೆ ಒಂದು ಶಿಫ್ಟ್ ಆಗ್ತಾ ಇದೆ. ದಿಸ್ ಮಾರ್ಕ್ಸ್ ಶಿಫ್ಟ್ ಫ್ರಾಮ್ ರಾಟ್ ಮೆಮೊರೈಸೇಷನ್ ಟು ಟೆಕ್ ಎನಾಬಲ್ಡ್, ಪರ್ಸನಲೈಸ್ಡ್, ಇನ್ಕ್ಲೂಸಿವ್ ಲರ್ನಿಂಗ್. ಬಟ್ ಇಟ್ ಆಲ್ಸೋ ಬ್ರಿಂಗ್ಸ್ ಚಾಲೆಂಜಸ್ ಆಫ್ ಟೀಚರ್ ಟ್ರೈನಿಂಗ್, ಆಕ್ಸೆಸ್ ಇನ್ಇಕ್ವಾಲಿಟಿ, ಜಾಬ್ ಡಿಸ್ರಪ್ಷನ್. ನಮಗೆ ಮೊದಲೆಲ್ಲ ನಿಮ್ಗೆ ಗೊತ್ತಿದೆ, ಯಾವ್ದಾದ್ರು ಬಾಯ್ ಹೆಲ್ಟ್ ಮಾಡೋದಿರಬಹುದು, ಅರ್ಥ ಮಾಡ್ಕೊಳ್ಳೋದು, ಕೊನೆಗೆ ಮಾರ್ಕ್ಸ್ ತೆಗೆದುಕೊಳ್ಳೋದು, ಮುಂದಿನ ತರಗತಿಗೆ ಹೋಗೋದು. ಆದ್ರೆ ಇನ್ನು ಮುಂದೆ ಹಾಗಿರೋದಿಲ್ಲ. ಟೆಕ್ ಎನಾಬಲ್ಡ್, ತಂತ್ರಜ್ಞಾನ ಜಾಸ್ತಿ ಇರುತ್ತೆ. ಪರ್ಸನಲೈಸ್ಡ್ ಅಂದ್ರೆ ಪ್ರತಿಯೊಬ್ಬರಿಗೂ ಕ್ಲಾಸಲ್ಲಿ 100 ಜನ ಇದ್ದಾರೆ ಅಂತಂದ್ರೆ ಒಬ್ರು ಟೀಚರ್ ಇರ್ತಾ ಇದ್ರು. ಒಬ್ರು ಟೀಚರಿಗೆ 100 ಜನರ ಬಗ್ಗೆ ತಿಳ್ಕೊಳ್ಳಿಕ್ ಆಗ್ತಾ ಇರ್ಲಿಲ್ಲ. ಕೆಲವರಿಗೆ ಅರ್ಥ ಆಗ್ತಾ ಇತ್ತು, ಕೆಲವರಿಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಪರ್ಸನಲೈಸ್ಡ್ ಅಂತಂದ್ರೆ AI-ಗೆ ಗೊತ್ತಾಗ್ಬಿಡುತ್ತೆ ಯಾರಿಗೆ ಅರ್ಥ ಆಗ್ತಾ ಇಲ್ಲ, ಯಾರಿಗೆ ಅರ್ಥ ಆಗ್ತಾ ಇದೆ. ಅರ್ಥ ಆಗದೆ ಇರೋರಿಗೆ ಹೇಗೆ ಕಲಿಸಬೇಕು ಅಂತ ಸಹ AI ಗೊತ್ತಿರುತ್ತೆ. ಅದರಿಂದಾಗಿ ಇನ್ಕ್ಲೂಸಿವ್ ಲರ್ನಿಂಗ್, ಎಲ್ಲರಿಗೂ ಶಿಕ್ಷಣ ಸಿಗ್ತಾ ಹೋಗುತ್ತೆ. ಅದರ ಜೊತೆ ಚಾಲೆಂಜಸ್ ಇದೆ. ಟೀಚರ್ ಟ್ರೈನಿಂಗ್, ಮೊದಲು ಟೀಚರ್ಸ್ ಗಳಿಗೆ ಟ್ರೈನಿಂಗ್ ಇರಬೇಕು. ಮತ್ತೆ ಎಕ್ಸೆಸ್ ಎಲ್ಲಾ ಕಡೆ ಇಲ್ಲ, ಡಿಜಿಟಲ್ ಡಿವೈಡ್ ಇದೆ, ಜಾಬ್ ಮಾರ್ಕೆಟ್ ಡಿಸ್ರಪ್ಟ್ ಆಗಬಹುದು. ಇನ್ನು ಬ್ಯಾಕ್ ಗ್ರೌಂಡ್ ಕಾಂಟೆಕ್ಸ್ಟ್ ನೋಡೋದಾದ್ರೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಇದರಲ್ಲಿ ಡಿಜಿಟಲ್ ಲಿಟ್ರಸಿ ಇರಬೇಕು, ಕೋಡಿಂಗು, AI ಇಂಟಿಗ್ರೇಷನ್. ಸಣ್ಣ ಅಥವಾ ಪ್ರಾಥಮಿಕ ಹಂತದಿಂದಾನೇ AI ಬಗ್ಗೆ ಇಲ್ಲಿ ಮಹತ್ವ ಕೊಟ್ಟಿದ್ದಾರೆ. ನೀತಿ ಆಯೋಗದ ರಿಪೋರ್ಟ್ ಹೇಳೋದೇನಂತಂದ್ರೆ, ಇದರಲ್ಲಿ ಜಾಬ್ ಲಾಸ್ ಆಗುತ್ತೆ, ಅದ್ರ ಜೊತೆ ಜಾಬ್ ಕ್ರಿಯೇಷನ್ ಆಗುತ್ತೆ. ಯಾವ್ದ್ರಿಂದ? AI ಇಂದ ಅಂತ ನೀತಿ ಆಯೋಗ ಹೇಳ್ತಾ ಇದೆ. ಗ್ಲೋಬಲ್ ಲೆವೆಲ್ ಅಲ್ಲಿ ಯುನೆಸ್ಕೋ, OECD ಎಲ್ಲ AI ಫಾರ್ ಆಲ್ ಅಂಡ್ ಎಥಿಕಲ್ ಟೆಕ್ ಎಜುಕೇಶನ್, ಎಲ್ರಿಗೂ AI ಸಿಗಬೇಕು ಮತ್ತೆ ಟೆಕ್ ಎಜುಕೇಶನ್ ಎಥಿಕಲ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಮಹತ್ವ ಕೊಡ್ತಾ ಇವೆ. ಹಾಗಾಗಿ ಈ ಇಂಡಿಯಾದ ಒಂದು ಮೂವ್ ಏನಿದೆ, ಇಟ್ಸ್ ಅ ಪಾರ್ಟ್ ಆಫ್ ಗ್ಲೋಬಲ್ ಎಜುಕೇಶನ್ ಟೆಕ್ ರೆವಲ್ಯೂಷನ್. ಈಗ ರಿಫಾರ್ಮ್ ಮಾಡೋದೇನು? AI ಫ್ರಮ್ ಕ್ಲಾಸ್ 3. From 2026-27 academic year, AI will be taught in school curriculum K-12 from kindergarten to class 12. ಕಿಂಡರ್ಗಾರ್ಟನ್ ಇಂದ ಕ್ಲಾಸ್ 12 ತನಕನೂ AI ಅನ್ನ ಕಲಿಸ್ತಾರೆ. ಆಬ್ಜೆಕ್ಟಿವ್ ಏನು? ಬಿಲ್ಡ್ AI ಲಿಟ್ರಸಿ. AI ಲಿಟ್ರಸಿ ಅಂದ್ರೆ AI ಬಗ್ಗೆ ಜ್ಞಾನವನ್ನ, ಸಾಕ್ಷರತೆಯನ್ನ ಎಲ್ರಿಗೂ ತಲುಪಿಸೋದು. ಮತ್ತೆ ಮುಂದಿನ ದಿನಗಳಲ್ಲಿ ಟೆಕ್ ಡ್ರಿವನ್ ಎಕಾನಮಿ ಬರುತ್ತೆ, ಅದಕ್ಕೆ ಪ್ರಿಪೇರ್ ಮಾಡೋದು. ಗವರ್ಮೆಂಟ್ ಇನ್ ಪಾರ್ಟ್ನರ್ಶಿಪ್ ವಿತ್ ಇಂಟೆಲ್, IBM, NIE ಅಥವಾ NIE-LIT, ಡಿಸೈನಿಂಗ್ ಫ್ರೇಮ್ವರ್ಕ್ ಅಂಡ್ ಟೀಚರ್ ಟ್ರೈನಿಂಗ್ ಮಾಡ್ಯೂಲ್ಸ್. ಗವರ್ಮೆಂಟು ಇಂತಹ ಬೇರೆ ಬೇರೆ ಸಂಸ್ಥೆಗಳ ಜೊತೆ ಸೇರ್ಕೊಂಡು ಯಾವ ತರ ಕರಿಕ್ಯುಲಮ್ ಇಡೋದು, ಟೀಚರ್ಗಳಿಗೆ ಹೇಗೆ ಟ್ರೈನಿಂಗ್ ಕೊಡೋದು ಅನ್ನೋದೆಲ್ಲ ಈಗ ಡಿಸೈನ್ ಮಾಡ್ತಾ ಇದೆ. ಬಿಗ್ಗೆಸ್ಟ್ ಚಾಲೆಂಜ್ ಇರೋದೇ ಟೀಚರ್ ಟ್ರೈನಿಂಗ್. ಭಾರತದಲ್ಲಿ 1 ಕೋಟಿಗಿಂತ ಜಾಸ್ತಿ ಟೀಚರ್ಸ್ ಇದ್ದಾರೆ. ಇಲ್ಲಿರೋ ಮಾಹಿತಿ ಪ್ರಕಾರ ಸಿನ್ಸ್ 2019 ಓವರ್ 10,000 ಟೀಚರ್ಸ್ ಟ್ರೈನ್ಡ್ ಟು ಯೂಸ್ AI ಟೂಲ್ಸ್. 2019ರಿಂದ 10,000ಕ್ಕಿಂತ ಹೆಚ್ಚು ಜನರಿಗೆ
AI ಟೂಲ್ಗಳನ್ನ ಯೂಸ್ ಮಾಡೋದ್ರ ಬಗ್ಗೆ ಅಂದ್ರೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇದ್ರ ಬಗ್ಗೆ ನನಗೆ ಸಂದೇಹ ಇದೆ. ಯಾಕಂತಂದ್ರೆ 2019ರಲ್ಲಿ AI ನಮ್ಮ ದೇಶದಲ್ಲಿ ಅಷ್ಟು ಇಂಟ್ರೊಡ್ಯೂಸ್ ಆಗಿರ್ಲಿಲ್ಲ. ಅಂದ್ರೆ ಚಾಟ್ GPT ಬಂದ್ಮೇಲೆ 2020, 21ರ ಒಂದು ಭಾಗದಲ್ಲಿ AI ಬೂಮ್ ಪಡ್ಕೊಂಡಿದ್ದು. ಅದಕ್ಕಿಂತ ಮೊದಲು AI ಅನ್ನೋದು ಕೆಲವೇ IT ಕಂಪನಿಗಳಿಗೆ ಸೀಮಿತ ಆಗಿತ್ತು. ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಇರೋರು AI ಕಡೆ ಮುಖ ಮಾಡ್ತಾ ಇರ್ಲಿಲ್ಲ. ನಿಧಾನವಾಗಿ ಆವಾಗ ಬೂಮ್ ಪಡ್ಕೊಳ್ತಾ ಇತ್ತು. ಆದ್ರೆ ಟೀಚರ್ಸ್ ಗಳಿಗೆ ಟ್ರೈನಿಂಗ್ ಕೊಡುವಷ್ಟು ಎಲ್ಲ ಕಡೆ ಈಗಲೂ ಸಹ ವ್ಯಾಪಿಸ್ಕೊಂಡಿಲ್ಲ AI. ಇನ್ನು ಪೈಲಟ್ ಪ್ರಾಜೆಕ್ಟ್ ಹೆಲ್ಪ್ ಟೀಚರ್ಸ್ ಡಿಸೈನ್ AI ಬೇಸ್ಡ್ ಲೆಸನ್ ಪ್ಲಾನ್ಸ್, ಇಂಟರಾಕ್ಟಿವ್ ಕಂಟೆಂಟ್ ಅಂಡ್ ಅಸೆಸ್ಮೆಂಟ್. ಈ ಪೈಲಟ್ ಪ್ರಾಜೆಕ್ಟ್ ಅಂದ್ರೆ ಪ್ರಾಯೋಗಿಕವಾಗಿ ಮೊದಲು ಒಂದ್ ಕಡೆ ಮಾಡ್ತಾರೆ. ಇಂತಹ ಪ್ರಾಜೆಕ್ಟ್ ಗಳಿಂದ ಟೀಚರ್ ಗಳಿಗೆ ಹೇಗೆ ಲೆಸನ್ ಪ್ಲಾನ್ ಮಾಡಬೇಕು, ಇಂಟರಾಕ್ಟಿವ್ ಕಂಟೆಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಅಸೆಸ್ಮೆಂಟ್ ಇದೆಲ್ಲದ್ರ ಬಗ್ಗೆ ಹೆಲ್ಪ್ ಸಿಗುತ್ತೆ AI ಇಂದ. ಚಾಲೆಂಜಸ್ ಮತ್ತೆ ಬೇರೆ ಬೇರೆ ಏನು, ಟೀಚರ್ಸ್ ಅಲ್ಲಿ ಡಿಜಿಟಲ್ ಸ್ಕಿಲ್ ಇಲ್ಲದೆ ಇರೋದು, ಮತ್ತೆ ರೂರಲ್ ಸ್ಕೂಲ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ, ಮೂಲ ಸೌಕರ್ಯಗಳೇ ಇರೋದಿಲ್ಲ, ಮತ್ತೆ ಟೀಚರ್ಗಳನ್ನ AI ರಿಪ್ಲೇಸ್ ಮಾಡಿಬಿಡಬಹುದು ಅನ್ನುವಂತ ಭಯ ಸಹ ಇದೆ. ಆದ್ರೆ ಕೀ ಪಾಯಿಂಟ್ ಏನು, ಟೀಚರ್ಸ್ ರೆಡಿನೆಸ್, ಸಕ್ಸಸ್ ಆಫ್ AI ರೆವಲ್ಯೂಷನ್. ಟೀಚರ್ ಎಷ್ಟು ಅದಕ್ಕೆ ಸಿದ್ಧರಾಗಿರ್ತಾರೋ ಅಷ್ಟು AI ರೆವಲ್ಯೂಷನ್ ಸಕ್ಸಸ್ ಆಗುತ್ತೆ. ಹೇಗೆ AI ಟ್ರಾನ್ಸ್ಫರ್ ಮಾಡುತ್ತೆ ಲರ್ನಿಂಗ್ ಅಂತ ನೋಡೋದಾದ್ರೆ, ಟ್ರೆಡಿಷನಲ್ ಆಗಿ ಏನಾಗಿತ್ತು, ಒನ್ ಸೈಜ್ ಫಿಟ್ಸ್ ಆಲ್ ಟೀಚಿಂಗ್. ಮೊದಲೇ ಹೇಳಿದ್ನಲ್ವಾ, ಒಬ್ರು ಕಲಿಸ್ತಾ ಇದ್ರು, ಆ ತರ ಎಲ್ಲರೂ ಕಲಿಬೇಕಿತ್ತು. ಅರ್ಥ ಆಗ್ಲಿ ಆಗದೆ ಇರ್ಲಿ, ಆಮೇಲೆ ಬೈ ಹಾರ್ಟ್ ಮಾಡಾದ್ರೂ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೆ. ಆದ್ರೆ AI ಬಂದ್ಮೇಲೆ ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಸ್ಟೂಡೆಂಟಿನ ವೀಕ್ನೆಸ್ ಏನು ಸ್ಟ್ರೆಂತ್ ಏನು ಅಂತ ನೋಡ್ಕೊಂಡು ಅದು ಅಡಾಪ್ಟ್ ಮಾಡ್ಕೊಳ್ಳುತ್ತೆ, ಅವರಿಗೆ ಬೇಕಾದ ರೀತಿ ಕಲಿಸುತ್ತೆ. ಮೊದಲು ಕಂಟೆಂಟ್ ಫಿಕ್ಸ್ ಆಗಿರ್ತಾ ಇತ್ತು, ಆದ್ರೆ ಈಗ ಕಂಟೆಂಟ್ ಡೈನಾಮಿಕ್ ಆಗಿರುತ್ತೆ. ಡೇಟಾ ಬೇಸ್ಡ್ ಲರ್ನಿಂಗ್ ಪಾತ್, ಅವರ ಒಂದು ವೈಯಕ್ತಿಕ ಆದ್ಯತೆ ಮಾಹಿತಿ ಆಧಾರದ ಮೇಲೆ ಲರ್ನಿಂಗ್ ಪಾತ್ ಚೇಂಜ್ ಆಗ್ತಾ ಹೋಗುತ್ತೆ. ಮೊದಲು ಮ್ಯಾನ್ಯುವಲ್ ಗ್ರೇಡಿಂಗ್ ಅಟೆಂಡೆನ್ಸ್ ಅದು ಮುಖ್ಯ ಆಗ್ತಾ ಇತ್ತು, ಆದ್ರೆ ಅದೆಲ್ಲ ಈಗ ಆಟೋಮೇಟ್ ಆಗ್ಬಿಡುತ್ತೆ. ಟೀಚರ್ಗಳ ಟೈಮ್ ಸೇವ್ ಆಗುತ್ತೆ. ಫೀಡ್ಬ್ಯಾಕ್ ಜಾಸ್ತಿ ಇರಲಿಲ್ಲ ಮೊದಲು, ಆದ್ರೆ ಈಗ ರಿಯಲ್ ಟೈಮ್ ಅಲ್ಲಿ ಪರ್ಫಾರ್ಮೆನ್ಸ್ ಯಾವ ತರ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಹೇಗೆ ಉದಾಹರಣೆಗೆ ಒಬ್ಬ ಸ್ಟೂಡೆಂಟ್ಗೆ ಅಲ್ಜಿಬ್ರಾ ಬೀಜಗಣಿತ ಅದು ವೀಕ್, ಆ ಒಂದು ಸಬ್ಜೆಕ್ಟ್ ಅಲ್ಲಿ ಯಾವ್ದಾದ್ರು ಒಂದು ಸ್ಟೂಡೆಂಟ್ ವೀಕ್ ಆಗಿದ್ದಾನೆ ಅಂತಂದ್ರೆ ಅವರಿಗೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಕೊಡುತ್ತೆ, ಅದನ್ನ ಚೆನ್ನಾಗಿ ಹೇಳ್ಕೊಡುತ್ತೆ. ಸ್ಟ್ರಾಂಗ್ ಏರಿಯಾಸ್ ಇದ್ರೆ ಅದರಲ್ಲಿ ಇನ್ನಷ್ಟು ಅಡ್ವಾನ್ಸ್ ಕಂಟೆಂಟ್ ಕೊಡ್ತಾ ಹೋಗುತ್ತೆ. ಇದರಿಂದಾಗಿ ಲರ್ನಿಂಗ್ ಅನ್ನೋದು, ಕಲಿಯುವಿಕೆ ಅನ್ನೋದು ಇನ್ಕ್ಲೂಸಿವ್ ಆಗುತ್ತೆ, ಎಫಿಷಿಯಂಟ್ ಮತ್ತೆ ಸ್ಟೂಡೆಂಟ್ ಸೆಂಟ್ರಿಕ್ ಎಲ್ಲರೂ ಆಗ್ತಾ ಹೋಗುತ್ತೆ. ಇನ್ನು AI ಇಸ್ ಅ ಟೀಚಿಂಗ್ ಅಸಿಸ್ಟೆಂಟ್, ನಾಟ್ ರೀಪ್ಲೇಸ್ಮೆಂಟ್. ಇಲ್ಲಿ ಹೇಳಿರೋ ಪ್ರಕಾರ ಇದೊಂದು ಅಸಿಸ್ಟೆಂಟ್, ರೀಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. AI ಕ್ಯಾನ್ ಆಟೋಮೇಟ್ ರೆಪಿಟೇಟಿವ್ ಟಾಸ್ಕ್, ಉದಾಹರಣೆಗೆ ಅಟೆಂಡೆನ್ಸ್, ಗ್ರೇಡಿಂಗ್ ಇದನ್ನೆಲ್ಲ AI ಮಾಡುತ್ತೆ. ಟೀಚರ್ಸ್ ಫೋಕಸ್ ಆನ್ ಕ್ರಿಯೇಟಿವಿಟಿ, ಎಂಪತಿ, ಮೆಂಟರ್ಶಿಪ್ ಅಲ್ವಾ. AI ಹತ್ರ ಡೈಲಾಗು ಮಾತನಾಡ್ಲಿಕ್ಕೆ ಹೇಳ್ಬಹುದು ಅದ್ರ ಹತ್ರ, ಆದ್ರೆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ಕಾನ್ಶಿಯಸ್ನೆಸ್ ಇದ್ಯಾವುದು AI ಹತ್ರ ಇರೋದಿಲ್ಲ. ಇರೋ ರೀತಿ ಆಕ್ಟ್ ಮಾಡುತ್ತೆ, ಅದು ನಿಜವಾಗ್ಲೂ ಇರೋದಿಲ್ಲ. ಅದಕ್ಕೆ ಕೊಟ್ಟಿರುವ ಡೇಟಾದ ಆಧಾರದ ಮೇಲೆ ಅದೇ ನಮಗೆ ರೆಸ್ಪಾನ್ಸ್ ಕೊಡ್ತಾ ಹೋಗುತ್ತೆ. ಆದ್ರೆ ಹ್ಯೂಮನ್ ಟಚ್ ಅನ್ನೋದು ಸಿಕ್ಕೋದು ಅಥವಾ ಹ್ಯುಮ್ಯಾನಿಟಿ ಅನ್ನೋದು ಇರೋದು ಮನುಷ್ಯರಲ್ಲಿ ಮಾತ್ರ. ಎಂಪತಿ, ಕ್ರಿಯೇಟಿವಿಟಿ, ಮೆಂಟರ್ಶಿಪ್ಗೆ ಅವಾಗ ಟೀಚರ್ಸ್ ಫೋಕಸ್ ಮಾಡಬಹುದು. AI ಕ್ಯಾನ್ ಸಪೋರ್ಟ್ ಡಿಫರೆಂಟ್ಲಿ ಏಬಲ್ಡ್ ಸ್ಟೂಡೆಂಟ್ಸ್, ಇದು ಬಹಳ ಇಂಪಾರ್ಟೆಂಟ್ ನೋಡಿ. ವಿಶೇಷ ಚೇತನರು ಅಂತ ಹೇಳ್ತೀವಲ್ವಾ, ಆ ಡಿಫರೆಂಟ್ಲಿ ಏಬಲ್ಡ್ ಸ್ಟೂಡೆಂಟ್ಸ್ ಅಥವಾ ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ಸ್ ಅವರಿಗೆ ಬಹಳ ಹೆಲ್ಪ್ ಆಗುತ್ತೆ. ಮತ್ತೆ ನಾನ್ ನೇಟಿವ್ ಸ್ಪೀಕರ್ಸ್, ಯಾವುದೋ ದೇಶಕ್ಕೆ ಹೋಗಿರ್ತೀರಿ ಏನೋ ಕಲೀಲಿಕ್ಕೆ, ಅಥವಾ ಬೇರೆ ರಾಜ್ಯಕ್ಕೆ ಬಂದಿರ್ತೀರಿ, ಅವಾಗೆಲ್ಲ AI ಇಂದ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಡೈವರ್ಸ್ ರೀಜನಲ್ ನೀಡ್ಸ್, ಪ್ರತಿ ಪ್ರದೇಶಕ್ಕೂ ಬೇರೆ ಬೇರೆ ನೀಡ್ಸ್ ಇರುತ್ತೆ. ಆ ನೀಡ್ಸ್ ಅರ್ಥ ಮಾಡ್ಕೊಂಡು ಇದಕ್ಕೆ ಸಮರ್ಪಕವಾಗಿ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ AI ಹೆಲ್ಪ್ ಮಾಡುತ್ತೆ. ಹಾಗಾಗಿ AI ರಿಪ್ಲೇಸ್ ಮಾಡೋದಿಲ್ಲ, ಆಂಪ್ಲಿಫೈ ಮಾಡುತ್ತೆ ಯಾವ್ದನ್ನ, ಹ್ಯೂಮನ್ ಪೊಟೆನ್ಷಿಯಲ್ ಇನ್ ಎಜುಕೇಶನ್, ಕಲಿಯುವ ಒಂದು ಸಾಮರ್ಥ್ಯವನ್ನ ಇನ್ನಷ್ಟು ಹೆಚ್ಚಿಸ್ತಾ ಹೋಗುತ್ತೆ. ಆದ್ರೆ ಈ ಕಡೆ ಡಿಸ್ರಪ್ಷನ್ ಸಹ ಆಗುತ್ತೆ. AI ಮೇ ಡಿಸ್ಪ್ಲೇಸ್ 2 ಮಿಲಿಯನ್ ಜಾಬ್ಸ್ ಇನ್ ಇಂಡಿಯಾ ಟೆಕ್ ಸೆಕ್ಟರ್. ಮುಂದಿನ 5 ವರ್ಷಗಳಲ್ಲಿ 20 ಲಕ್ಷ ಜನರನ್ನ AI ರೀಪ್ಲೇಸ್ ಮಾಡುತ್ತೆ. ಅದೇ 2030ರ ಹೊತ್ತಿಗೆ 40 ಲಕ್ಷ ಹೊಸ ಜಾಬ್ಗಳನ್ನ ಸಹ ಕ್ರಿಯೇಟ್ ಮಾಡುತ್ತೆ. ಆದ್ರೆ ಆ ಜಾಬ್ ಪಡ್ಕೊಳ್ಬೇಕು ಅಂತಂದ್ರೆ ಡೇಟಾ ಲಿಟ್ರಸಿ ಇರಬೇಕು, AI ಪ್ರೋಗ್ರಾಮಿಂಗ್ ಗೊತ್ತಿರಬೇಕು, ಹ್ಯೂಮನ್ ಮಷಿನ್ ಕೊಲಾಬರೇಷನ್ ಇರಬೇಕಾಗುತ್ತೆ, ಎಥಿಕ್ಸ್ ಅಂಡ್ ಕ್ರಿಯೇಟಿವಿಟಿ. ಇದಕ್ಕೆ ಸಂಬಂಧಪಟ್ಟಂತ ಫೀಲ್ಡ್ಗಳು ಬೂಮ್ ಆಗ್ತಾ ಹೋಗುತ್ತೆ ಮುಂದಿನ 5ರಿಂದ 10 ವರ್ಷಗಳಲ್ಲಿ. Hence AI in early education is economic necessity for future resilience. ಮುಂದಿನ ದಿನಗಳಲ್ಲಿ ನಾವು ರೆಸಿಲಿಯಂಟ್ ಆಗಬೇಕು ಅಂತಂದ್ರೆ AI ಎಜುಕೇಶನ್ ಬಹಳ ಇಂಪಾರ್ಟೆಂಟ್, ಅದು ನೆಸೆಸಿಟಿ. ಇನ್ನು ಜನರೇಟಿವ್ AI ಇನ್ ಹೈಯರ್ ಎಜುಕೇಶನ್ ನೋಡಿ, 50% ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಆಲ್ರೆಡಿ ಯೂಸ್ ಜನರೇಟಿವ್ AI. ಚಾಟ್ GPT ಅಂತ ಟೂಲ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ.
ಯಾವುದಕ್ಕೋಸ್ಕರ ಅಂತಂದ್ರೆ 24/7 AI ಚಾಟ್ ಬೋಟ್ ಸ್ಟೂಡೆಂಟ್ ಕ್ವೆರಿಗಳನ್ನ ಆನ್ಸರ್ ಮಾಡ್ಲಿಕ್ಕೆ, ಮತ್ತೆ ಕ್ವಿಜ್ ಜನರೇಷನ್ ಮಾಡ್ಲಿಕ್ಕೆ, ಸ್ಟಡಿ ಮಟೀರಿಯಲ್ಗಳನ್ನ ಪರ್ಸನಲೈಸ್ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಇಂಪ್ಯಾಕ್ಟ್ ಲರ್ನಿಂಗ್ ಇಂಟರಾಕ್ಟಿವ್ ಆಗುತ್ತೆ, ಇನ್ಕ್ಲೂಸಿವ್ ಆಗುತ್ತೆ. ಮೊದಲೇ ಹೇಳಿದ ಹಾಗೆ ಅರ್ಬನ್ ರೂರಲ್ ಲ್ಯಾಂಗ್ವೇಜ್ ಲರ್ನಿಂಗ್ ಗ್ಯಾಪ್ಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಆದ್ರೆ ಎಥಿಕಲ್ ಕನ್ಸರ್ನ್ ಸಹ ರೈಸ್ ಆಗ್ತಾ ಇದೆ. ಪ್ಲಾಜಿಯಾರಿಸಮ್ ಅಂತಂದ್ರೆ ಕಾಪಿ ಮಾಡಬಹುದು, ಬೇರೆ ಎಲ್ಲೋ ಒಂದ್ ಕಡೆ ಇರುವಂತ ಕಂಟೆಂಟ್ ಅನ್ನ AI ತಂದು ಅಂತ ಹೇಳ್ಕೊಡ್ಬಹುದು, ಬಯಾಸ್ ಇರಬಹುದು ಎಐಗೆ, ಡೇಟಾ ಪ್ರೈವೇಸಿ ಎಲ್ಲದರ ಇಶ್ಯೂ ಬರ್ತಾ ಹೋಗುತ್ತೆ. ಹಾಗಾಗಿ ಇನ್ಕ್ಲೂಸಿವಿಟಿ ಮತ್ತೆ ಆಕ್ಸೆಸಿಬಿಲಿಟಿ ಮುಖ್ಯವಾಗಿ ಬೇಕಾಗಿರೋದು. ಈಗ AI ಅನ್ನೋದು ಅದಕ್ಕೆ ಹೆಲ್ಪ್ ಮಾಡುತ್ತೆ, ಸರಿಯಾಗಿ ಯೂಸ್ ಮಾಡಿದ್ರೆ ಮಾತ್ರ. ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್, ಸ್ಪೀಚ್ ಟು ಟೆಕ್ಸ್ಟ್ ಟೂಲ್ಸ್ ಎಲ್ಲ ಇದೆಯಲ್ವಾ, ಅದೆಲ್ಲ ನಾನ್ ಇಂಗ್ಲಿಷ್ ಮತ್ತೆ ಡಿಫರೆಂಟ್ ಏಬಲ್ಡ್ ಲರ್ನರ್ಸ್ ಗಳಿಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ಭಾರತದಲ್ಲಿ ತುಂಬಾ ಭಾಷೆಗಳನ್ನ ಮಾತನಾಡುವ ಜನರಿದ್ದಾರೆ, ಮಲ್ಟಿಲಿಂಗ್ವಲ್ ಕಂಟ್ರಿ ಅಂತ ಕರೀತೇವೆ. ಹಾಗಾಗಿ AI ಕ್ಯಾನ್ ಡೆಮೋಕ್ರಟೈಸ್ ಎಜುಕೇಶನ್ ಬೈ ಬ್ರಿಡ್ಜಿಂಗ್ ರೀಜನಲ್ ಅಂಡ್ ಡಿಸೇಬಿಲಿಟಿ ಗ್ಯಾಪ್ಸ್. ಪ್ರಾದೇಶಿಕವಾದಂತಹ ಕೆಲವು ಅಸಮತೋಲನಗಳನ್ನ ಅಥವಾ ಕೊರತೆಗಳನ್ನ ಬ್ರಿಡ್ಜ್ ಮಾಡ್ಲಿಕ್ಕೆ AI ಹೆಲ್ಪ್ ಮಾಡುತ್ತೆ. ಇಕ್ವಿಟೇಬಲ್ ಲರ್ನಿಂಗ್ ಇಕೋಸಿಸ್ಟಮ್ ಅಂದ್ರೆ ಎಜುಕೇಶನ್ ಫಾರ್ ಆಲ್ ಟು AI ಫಾರ್ ಆಲ್. ಎಲ್ರಿಗೂ AI ವ್ಯವಸ್ಥೆ ಕಲ್ಪಿಸುವ ಮೂಲಕ ಎಲ್ರಿಗೂ ಸರಿಯಾದ, ಸಮರ್ಪಕವಾದ, ಸಮರ್ಥವಾದ ಶಿಕ್ಷಣವನ್ನು ಕೊಡೋದು. ಚಾಲೆಂಜಸ್ ಏನಿದೆ? ಟೀಚರ್ ಕೆಪಾಸಿಟಿ, ಡಿಜಿಟಲ್ ಲಿಟ್ರಸಿ ಇರೋದಿಲ್ಲ, ಟ್ರೈನಿಂಗ್ ಸ್ಕೇಲ್ ಕಡಿಮೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಡಿವೈಸ್ಗಳು ಬೇಕು, ಎಲೆಕ್ಟ್ರಿಸಿಟಿಯ ಅವಶ್ಯಕತೆ ಇರುತ್ತೆ, ರೂರಲ್ ಸ್ಕೂಲ್ಗಳಲ್ಲಿ ಇಂಟರ್ನೆಟ್ ಇರೋದಿಲ್ಲ, ಎಥಿಕಲ್ ಇಶ್ಯೂ ಯಾವ್ದು? ಡೇಟಾ ಪ್ರೈವೇಸಿ, ಬಯಾಸ್ನೆಸ್. ಇಕ್ವಿಟಿಗೆ ಸಂಬಂಧಪಟ್ಟ ಹಾಗೆ ಡಿಜಿಟಲ್ ಡಿವೈಡ್ ಇನ್ನಷ್ಟು ವೈಡ್ ಆಗ್ತಾ ಹೋಗಬಹುದು. ಒಂದು ವೇಳೆ ಆಕ್ಸೆಸ್ ಸಿಗದೆ ಇದ್ರೆ ಡಿಜಿಟಲ್ ಡಿವೈಡ್ ಅಂತಂದ್ರೆ ಹಳ್ಳಿಗಳಲ್ಲಿ ಡಿಜಿಟಲ್ ಸಾಧನಗಳನ್ನ ಬಳಸುವ ಸಾಮರ್ಥ್ಯ ಮತ್ತೆ ನಗರಗಳಲ್ಲಿ ಬಳಸುವಂತ ಸಾಮರ್ಥ್ಯ. ನಗರಗಳಲ್ಲಿ ಆಲ್ರೆಡಿ ಅದಕ್ಕೆ ಬೇಕಾಗಿರೋ ಮೂಲ ಸೌಕರ್ಯಗಳು ಇರುತ್ತೆ ಅರ್ಬನ್ ಪ್ರದೇಶದಲ್ಲಿ, ಹಳ್ಳಿಗಳಲ್ಲಿ ಇದು ಇರೋದಿಲ್ಲ. ಹಾಗಾಗಿ ಹಳ್ಳಿಗಳ ಮತ್ತೆ ನಗರಗಳ ನಡುವಿನ ಒಂದು ಡಿವೈಡ್ ದೊಡ್ಡದಾಗ್ತಾನೆ ಹೋಗುತ್ತೆ. ಇನ್ನು ಕರಿಕ್ಯುಲಮ್ ಡಿಸೈನ್, ಯಾವ ತರ ಅವ್ರಿಗೆ ಕಲಿಸ್ತಾರೆ, ಅದ್ರಲ್ಲಿ ಏನ್ ಕರಿಕ್ಯುಲಮ್ ಇರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದರಲ್ಲಿ ನೀಡ್ ಫಾರ್ ಕಾಂಟೆಕ್ಸ್ಚುವಲ್ ಏಜ್ ಅಪ್ರೋಪ್ರಿಯೇಟ್ AI ಲರ್ನಿಂಗ್ ಅಲ್ವಾ, ಆಯಾ ವಯಸ್ಸಿಗೆ ತಕ್ಕಂತಹ ಒಂದು ಕರಿಕ್ಯುಲಮ್ ರೆಡಿ ಮಾಡಬೇಕು. ಅದಕ್ಕೋಸ್ಕರ ಭಾರತ ಏನ್ ಮಾಡ್ತಾ ಇದೆ ಈಗ? AI ಕರಿಕ್ಯುಲಮ್ CBSE ಮತ್ತೆ NCERT ಸೇರ್ಕೊಂಡು AI ಕಾನ್ಸೆಪ್ಟ್ ಗಳನ್ನ ಕೋರ್ ಸಬ್ಜೆಕ್ಟ್ ಗಳಲ್ಲಿ ಇಂಟಿಗ್ರೇಟ್ ಮಾಡ್ತಾರೆ. ಇಂಡಿಯಾ AI ಮಿಷನ್ 2024 ಮುಖ್ಯವಾಗಿ ಇದಕ್ಕೋಸ್ಕರ 10,300 ಕೋಟಿಯಷ್ಟು ಬಿಡುಗಡೆ ಮಾಡಿ ಅದನ್ನ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಏನ್ ಮಾಡ್ಲಿಕ್ಕೆ? ನ್ಯಾಷನಲ್ AI ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡ್ಲಿಕ್ಕೆ. ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಅಡಿಯಲ್ಲಿ ಯೂತ್ಸ್ ಗಳನ್ನ AI ಜಾಬ್ಸ್ಗೆ ಸಂಬಂಧಪಟ್ಟಾಗೆ ಅಪ್ಸ್ಕಿಲ್ ಮಾಡೋದು, ಅವರಿಗೆ ಸ್ಕಿಲ್ ಕೊಡೋದು. PM ಇ ವಿದ್ಯಾ ಸ್ವಯಂ ಅನ್ನುವಂತಹ ಪ್ಲಾಟ್ಫಾರ್ಮ್ಗಳಿದೆ, ಇದೆಲ್ಲ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಗಳು. ಈ ಮೂಲಕ ಡಿಜಿಟಲ್ ಕಂಟೆಂಟ್ ಗಳನ್ನ ಡೆಲಿವರ್ ಮಾಡ್ತಾರೆ. ಈ ಎಲ್ಲಾ ಒಂದು ಸಿಸ್ಟಮ್ ಗಳನ್ನ, ಸೌಲಭ್ಯಗಳನ್ನ ಬಳಸ್ಕೊಂಡು ನಾವು ಹೋಲಿಸ್ಟಿಕ್ ಡಿಜಿಟಲ್ ಎಜುಕೇಶನ್ ಇಕೋಸಿಸ್ಟಮ್ ಅನ್ನ ಬಿಲ್ಡ್ ಮಾಡಬಹುದು ಅನ್ನುವಂಥದ್ದನ್ನ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.